ರಾಜೀನಾಮೆ ಕೊಟ್ಟು ಬಿಟ್ಟಾರ. ರಾಹುಲ್ ಗಾಂಧಿ ವಿರೋಧ ಮಾತಾಡಿದ್ರು ಅಂತ ಪಕ್ಷದಿಂದ ಉಚ್ಚಾಟನೆನ ಮಾಡಿಬಿಟ್ರಂತ. ಹನಿ ಟ್ರ್ಯಾಪ್ ಇಂದ ಕುಗ್ಗಿದ ರಾಜಣ್ಣ ಅವರು ರಾಜೀನಾಮೆ ಕೊಟ್ಟು ಹೊರಗೆ ಬಿದ್ರು. ಯಾರೋ ರಾಜಣ್ಣ ಅವ್ರನ್ನ ಬಳಸ್ಕೊಂಡಾರ ತಮ್ಮ ಸ್ವಾರ್ಥಕ್ಕ. ಒಳ್ಳೆ ಟಿಶ್ಯೂ ಪೇಪರ್ ಯೂಸ್ ಮಾಡಿ ಬಿಸಾಕಿ ಬಿಟ್ಟಾರ. ಅದೇನಾದ್ರೂ ರಾಜಣ್ಣ ಅಂತ ನಾಯಕ ಕಾಂಗ್ರೆಸ್ಗ ಬೇಕಾಗಿತ್ತೇನೋ. ನಮಸ್ಕಾರಿ. KN ರಾಜಣ್ಣ ತಲೆದಂಡ ಆಗೈತಿ. KN ರಾಜಣ್ಣ ಇವತ್ತು ರಾಜೀನಾಮೆ ಕೊಟ್ಟಾರ. KN ರಾಜಣ್ಣ ಇವತ್ತು ಸಚಿವ ಸ್ಥಾನಕ್ಕ ರಾಜೀನಾಮೆ ಕೊಟ್ಟಾರ. ಇನ್ನು ಮುಂದೆ KN ರಾಜಣ್ಣ ಸಹಕಾರಿ ಸಚಿವ ಅಲ್ಲ. KN ರಾಜಣ್ಣ ಅವ್ರ ಜೋಡಿ ಹನಿ ಟ್ರ್ಯಾಪ್ ನಡೀತೋ ಬಿಡ್ತೋ ಗೊತ್ತಿಲ್ಲ, ಆದ್ರೆ ಹನಿ ಟ್ರ್ಯಾಪ್ ವಿಷಯ ಇಟ್ಕೊಂಡು ಅವ್ರನ್ನ ಮೆತ್ತಗೆ ಮಾಡೋ ಕೆಲಸ ಅಂತೂ ಆಯ್ತು. ಅವರ ಧ್ವನಿಯಿಂದ, ಅವರ ಮುಖ ಚೆಹರೆಯಿಂದ, ಅವರ ಚಟುವಟಿಕೆಯಿಂದ ನಾವು KN ರಾಜಣ್ಣ ಅವರು ಮೆತ್ತಗಾಗ್ಯಾರ ಅಂತ ಹೇಳಬಹುದಾಗೈತಿ. ಅಷ್ಟು ಮೆತ್ತಗಾಗ್ಬಿಟ್ಟಾರ. ಬಹುಶಃ ಯಾರೋ ಒಬ್ರು ಇವ್ರನ್ನ ಬಳಸ್ಕೊಂಡಾರ. ತಮ್ಮ ಸ್ವಾರ್ಥಕ್ಕಾಗಿ KN ರಾಜಣ್ಣ ಅವ್ರನ್ನ ಬರೋಬ್ಬರಿ ಬಳಸ್ಕೊಂಡು ಈಗ ಯೂಸ್ ಅಂಡ್ ಥ್ರೋ ಟಿಶ್ಯೂ ಪೇಪರ್ ಗತ್ಲೆ ಬಿಸಾಕಿ ಬಿಟ್ಟಾರ. ಇವ್ರನ್ನ ಬಳಸ್ಕೊಂಡಿದ್ದ ಕೈ ಯಾರ್ದು? ಹನಿ ಟ್ರ್ಯಾಪ್ ಮಾಡಿದ ಕೈ ಯಾರ್ದು? ಹನಿ ಟ್ರ್ಯಾಪ್ ವಿಚಾರಣೆ ಹಳ್ಳ ಹಿಡಿಯೋಂಗ್ ಮಾಡಿದ್ದ ಕೈ ಯಾರ್ದು? ಈಗ ಕೈ ಪಕ್ಷದ ಸಚಿವ ಸ್ಥಾನದಿಂದ ರಾಜಣ್ಣ ಹೊರಗೆ ಬಿದ್ರು. ಇನ್ನ ಒಂದು ಸುದ್ದಿ ಏನಂದ್ರೆ, ಸುರ್ಜೇವಾಲಾ ಅವರು ರಾಜಣ್ಣ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅಂತ ಖಡಕ್ ಸೂಚನೆ ಕೊಟ್ಟಾರಂತ ಸಿದ್ದರಾಮಯ್ಯ ಅವ್ರಿಗೆ. ಅದು ಖರೆ ಆಯ್ತೋ ಸುಳ್ಳೈತೋ ಗೊತ್ತಿಲ್ಲ. ಈ ಕಡೆ ಸಚಿವನೂ ಇಲ್ಲ, ಈ ಕಡೆ ಕಾಂಗ್ರೆಸ್ ಪಕ್ಷನೂ ಇಲ್ಲ. ಇಷ್ಟೆಲ್ಲ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡ್ಕೊಂಡು ಬಂದಿದ್ದ ರಾಜಣ್ಣ ಅವ್ರಿಗೆ ಸರಿ ಆಗ್ಲಿಲ್ರಿ. ಏನಾಯ್ತು ರಾಜಣ್ಣ ಅವ್ರಿಗೆ? ನಿಜವಾಗ್ಲೂ ಅಲ್ಲಿ ಏನೇನೆಲ್ಲ ಆಗಿತ್ತು ಅನ್ನೋದು ಈಗ ರಾಜಣ್ಣ ಅವ್ರು ಮಾತಾಡಬಹುದು, ನೋಡ್ಬೇಕು, ಮುಂದಿನ ದಿನದಾಗ ಮಾತಾಡಬಹುದು. ಆದ್ರೆ ರಾಜಣ್ಣ ಅವ್ರಿಗೆ ಕಾಂಗ್ರೆಸ್ ಒಳಗೆ ಉಳ್ಕೋಬೇಕು ಅಂದ್ರ ಗಾಂಧಿ ಕುಟುಂಬ ಅಂದ್ರೆ ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇವ್ರನ್ನ ಮೆಚ್ಚಿಸ್ಬೇಕು ಅನ್ನೋದು ಮರ್ತು ಹೋಗಿತ್ತು ಅನ್ನಿಸ್ತೈತಿ. ಅದರ ಜೊತೆ DK ಅವ್ರನ್ನೂ ಎದುರು ಹಾಕೋಬಾರ್ದು, ಸಿದ್ದರಾಮಯ್ಯ ಅವ್ರನ್ನೂ ಬಿಟ್ಕೊಡ್ಬಾರ್ದು ಅನ್ನೋದು ಸ್ವಲ್ಪ ಮಿಸ್ಮ್ಯಾಚ್ ಆಯ್ತು. ಹಿಂಗಾಗಿ ಈಗ ಇವ್ರಿಗೆ ಈ ಪರಿಸ್ಥಿತಿ ಬಂದೈತಿ. ಹನಿ ಟ್ರ್ಯಾಪ್ ವಿಚಾರದಾಗಿ ನಿಂದಾನು ಕಾಂಗ್ರೆಸ್ದಾಗ ಇದ್ಕೊಂಡು ಕಾಂಗ್ರೆಸ್ ವಿರುದ್ಧ ಮಾತಾಡೋದನ್ನ ರಾಜಣ್ಣ ಅವ್ರು ಚಾಲು ಮಾಡಿಬಿಟ್ಟಿದ್ರು. ಹನಿ ಟ್ರ್ಯಾಪ್ನ ನಮ್ಮ ಸರ್ಕಾರದ ಪ್ರಭಾವಿ ನಾಯಕ ಅಂದ್ಬಿಟ್ರು. ಅಂದ್ರೆ ಅಲ್ಲಿ ಕಾಂಗ್ರೆಸ್ ಮೇಲೆ ಒಂದು ಕಪ್ಪು ಚುಕ್ಕಿ ಕೂತು ಬಿಡ್ತು. ಅದಾದ್ಮೇಲೆ ಮೊನ್ನೆಷ್ಟು ರಾಹುಲ್ ಗಾಂಧಿ ಅವ್ರು ಬೆಂಗಳೂರಿಗೆ ಬಂದ ಚುನಾವಣಾ ಆಯೋಗ ಅನ್ಯಾಯ ಮಾಡೈತಿ, ಮತಗಳ್ಳತನ ನಡೆದೈತಿ ಅಂತ ಉದ್ದುದ ಭಾಷಣ ಬಡದು 1000 ಪೇಜ್ ಗಂಟ್ಲೆ ಸಾಕ್ಷಿ ತಂದು ತೋರಿಸಿ ಹಿಂಗ್ ಹೋಗೋಷ್ಟೊತ್ತಿಗಿಲ್ಲಿ ರಾಜಣ್ಣ ಸುಮ್ಮಿರ್ರಿ, ಎಲಿಗಳತನ ಆಗ್ತೈತಿ. ಚುನಾವಣಾ ಮತಪಟ್ಟಿ ಪರಿಷ್ಕರಣೆ ಆಗಿದ್ದು ನಮ್ಮ ಸರ್ಕಾರ ಆಡಳಿತದಾಗಿದ್ದಾಗ, ಹಂಗಂದ್ರೆ ಅದ್ರ ನೇರ ಹೊಣೆ ನಮ್ಮೆಲ್ಲ ಬೀಳ್ತೈತಿ ಅಂತ ಅಂದುಬಿಟ್ರು. ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಅವ್ರ ಪಕ್ಷದಾಗ ಇಟ್ಕೊಂಡ ಇವರು ಮಾತಾಡಿದ್ದು ನೋಡಿ ಕೆಂಡಾಮಂಡಲ ಆಗಿ ಹೈಕಮಾಂಡ್ ಸೂಚನೆ ಕೊಟ್ಟೈತಿ. ಸೂಚನೆ ಕೊಟ್ಟಿದ್ರಿಂದ ರಾಜಣ್ಣ ಅವ್ರು ತಾವಾಗೆ ತೆಗೆದು ಹಾಕೋಕಿತ ಒಂದು ನಾವೋ ಬಿಡೋಣ ಅಂತ ರಾಜೀನಾಮೆ ಕೊಟ್ಟಾರ ಅನಿಸ್ತೈತಿ. ಉಚ್ಚಾಟನೆ ಬೇರೆ ಮಾಡಾಕತ್ತಾರಂತ್ರಿ. ಕಾಂಗ್ರೆಸ್ನಾಗಿದ್ರ ಬೆಳಿಯಾಕ್ ಬಿಡಂಗಿಲ್ಲತ್ತ, ತುಳಿತಾರಂತ, ಎಷ್ಟೇ ಸೇವೆ ಸಲ್ಲಿಸಿದ್ರು ವ್ಯಾಲ್ಯೂ ಇಲ್ಲ ಅಂತ ಇಂಥವೆಲ್ಲ ಹೇಳಿಕೆ ಕೊಟ್ಟ ರಾಜಣ್ಣ ಎಲ್ಲ ಕಾಂಗ್ರೆಸ್ಸಿಗರ ಕಣ್ಣಿಗೆ ಗುರಿಯಾಗಿದ್ರು. ಸಿದ್ದರಾಮಯ್ಯ ಅವರಿಗೆ ಯಾವಾಗಲೂ ರಕ್ಷಾ ಕವಚ ಆಗಿರ್ತಿದ್ದಂಥ KN ರಾಜಣ್ಣ ಅವ್ರಿಗೆ ಯಾರೂ ಹೆಲ್ಪ್ ಮಾಡಲಿಲ್ಲಲ್ರಿ. ಸ್ವತಃ ಸಿದ್ದರಾಮಯ್ಯ ಅವರೇ ಬಂದು ಇರುಪ ರಾಜೀನಾಮೆ ಕೊಡಬೇಡ, ನೋಡೋಣ ಏನಾರೇ ಮಾಡೋಣ ಅನ್ಬೇಕಿಲ್ರಿ. ಪಾಪ ನಿಮ್ಮ ಕ್ಷೇತ್ರದ ಮಂದಿ ನಿಮ್ಮ ಕೈ ಹಿಡಿತಾರ, ತಲೆ ಕೆಡ್ಸ್ಕೋಬೇಡ್ರಿ. ಉಚ್ಚಾಟನೆರೇ ಮಾಡಲಿ, ರಾಜೀನಾಮೆರೇ ಕೊಡ್ರಿ. ಎಷ್ಟು ನಿಯತ್ತಾಗಿದ್ರು ಹೆಂಗಾಗ್ತೈತಿ ಅನ್ನೋದು ಈಗ ಗೊತ್ತಾಗಿರ್ಬೇಕಲ್ರಿ ನಿಮ್ಗೆ. ಇನ್ನೊಂದೇನಂದ್ರೆ, ಈಗ ಉಚ್ಚಾಟನೆನೂ ಆಗಿ ರಾಜೀನಾಮೆನೂ ಕೊಟ್ಟು ಪಕ್ಷದಿಂದ ದೂರ ಉಳಿದ ಮೇಲೆ ಕಾಂಗ್ರೆಸ್ ಪಕ್ಷದಾಗಿರೋ ಎಲ್ಲ ಒಳ ಜಗಳಗಳನ್ನ ರಾಜಣ್ಣ ಅವರು ಬಿಚ್ಚಿಡ್ತಾರ ನೋಡ್ಬೇಕಾಗೈತಿ. ನೇರನ ಮಾತಾಡ್ತಿದ್ರು. ಈಗಂತೂ ಯಾರ್ದು ಅಂಜಿಕೆ ಇಲ್ಲ, ಇರೋ ಬರೋ ಸತ್ಯ ಎಲ್ಲ ಹೇಳ್ತಾರೇನು ಕಾದು ನೋಡ್ಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.